ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನಾನು ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಎಕಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕ್ತಾರೆ. ಸುಮಲತಾ ರಮ್ಯನ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ. ಅವ್ರದ್ದು ಅವಳಿಗೆ ಸುಮಲಕ್ಕ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕಥಿತ. 3 ಕೆಜಿ ಕೊಡ್ತಾನೆ ಎಟ್ಲ ಮೂಲೆ ಅದು. ನೋಡಪ್ಪ, ನಾವು ಪಬ್ಲಿಕ್ ಆಗಿ ನಾವು ಈ ಪಕ್ಷಕ್ಕೆ ಹಾಕ್ತೀವಿ ಆ ಪಕ್ಷಕ್ಕೆ ಅಂತ ಹೇಳೋಕ್ಕಿಲ್ಲ. ನಮಗೆ ಮತ ಚಲಾಯಿಸೋ ಹಕ್ಕದೆ. ಅವತ್ತು ಯಾವತ್ತು ಎಲೆಕ್ಷನ್ ಇರ್ತದೆ ಅವತ್ತು ಶಿವನಾರಾಯಣ ಅಂತ ಒಯ್ತೀವಿ. ದೇವ್ರು ಯಾತಕ್ಕೆ ಜ್ಞಾನ ಕೊಡ್ತಾನೆ ಅದಕ್ಕೆ ಹಾಕ್ತೀವಿ. ಒಳ್ಳೆ ಮತ ಚಲಾಯಿಸಕ್ಕೆ ಹಕ್ಕಿದೆ ಅಂತ ಹೇಳಿದ್ರು. ಒಂದು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ಕೋಬೇಕು. ನಾವು ಈಗ ಹಿನ್ನೆಲೆ ಗೊತ್ತಿರಬೇಕು, ರಾಜ್ಯ ಸಮಸ್ಯೆ ಗೊತ್ತಿರಬೇಕು, ಜಿಲ್ಲೆ ಸಮಸ್ಯೆ ಗೊತ್ತಿರಬೇಕು, ಅಭಿವೃದ್ಧಿ ಕಾರ್ಯ ಏನ್ ಮಾಡ್ಬೇಕು ಅಂತ ಎಲ್ಲ ಇರ್ತದೆ. ಆಯ್ಕೆ ಮಾಡ್ಕೋಬೇಕಾದಾಗ ತುಂಬಾ ವಿಚಾರಾಗಿ ನೋಡಿಕೊಂಡು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈಗ ಆ ವ್ಯಕ್ತಿ ಮೇಲೆ ಸಂಸದರು 5 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಕಾರ್ಯಗಳು ಏನೇನು ಆಗ್ಬೇಕಾಗಿ ಏನು ಮಾಡಿಲ್ಲ ಸುಮಲತಾ ಅವರು. ಈ ಸರಿ ಬರೋರು ಯಾರು ಅಂತ ಅಭ್ಯರ್ಥಿನ ಆಯ್ಕೆ ಮಾಡಬೇಕಾದ್ರೆ ಅವರ ಇದನ್ನು ನೋಡ್ತೀವಿ, ಗುಣಲಕ್ಷಣಗಳ ಮತ್ತು ಕಾಮಗಾರಿಗಳು ನೋಡ್ತೀವಿ. ಯಾರು ಬರ್ತಾರೆ ಅಭ್ಯರ್ಥಿಗಳು ಅವರು ಇದ್ರ ಮೇಲೆ ಆಧಾರದ ಮೇಲೆ ಓಟ್ ಹಾಕ್ತೀವಿ ಸರ್. ಬಿಜೆಪಿ ಮೈತ್ರಿ ಅಭ್ಯರ್ಥಿ ಅದು ಗೊತ್ತು, ಒಂದ್ ಕಡೆ ಮಾಡ್ಕೊಂಡವ್ರೆ. ಕುಮಾರಸ್ವಾಮಿ ಅವರು ಲಾಸ್ಟ್ ಟೈಮ್ ನಾವು ಸೋಲಿಸ್ಲಿಲ್ಲ, ಅವರೇ ಸೋತರು. ಸೋಲಿಸಿದ್ದೀರಾ, ಜಿಲ್ಲೆನ ಸೋತಿದ್ದಾರೆ ಸರ್. ಈಗ ಅದೇ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ್ರೆ ಒಳ್ಳೇದಾಗುತ್ತಾ, ಇಲ್ಲಾಂದ್ರೆ ಪುಟ್ಟರಾಜ್ ಅವರು ನಿಲ್ಬಹುದು ಅನ್ನೋದು ಹೊಡೆದಾಡ್ತಾ ಇದೆ. ಇಬ್ಬರಲ್ಲಿ ಯಾರು ಸುಮ್ಮನಿರ ನೀನು. ಈಗ ಒಂದ್ಸರಿ ರಮ್ಯಾ ಪುಟ್ಟರಾಜ್ ಅವ್ರು ನಿಂತಿದ್ರು 6 ತಿಂಗಳು ಲೋಕಸಭಾ ಎಲೆಕ್ಷನ್ಗೆ. ರಮ್ಯಾ ಗೆದ್ರು, ಪುಟ್ಟರಾಜ್ ಅವ್ರು ಸೋತರು. ಅರ್ಥವಾಯ್ತಾ? ತಿರ್ಗಾ ಪುಟ್ಟರಾಜ್ ಅವ್ರು ಗೆದ್ದರು 2ನೇ ಸರಿಗೆ. ಈಗ ಅಭ್ಯರ್ಥಿ ಯಾರು ನೋಡಿ ಆಮೇಲೆ ಅದು ಡಿಸೈಡ್ ಮಾಡ್ತೀವಿ. ಅದಕ್ಕೆ ಮೊದಲು ನಾವು ಹೇಳೋಕ್ಕಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಗೊತ್ತಾ? ಇಲ್ಲ, ಮಾಡವ್ರೆ. ಅವ್ರು ಇನ್ನೂ ಇಲ್ಲಿಗೆ ಬಂದು ಮುಖ ಪರಿಚಯ ಇಲ್ಲ, ಅವ್ರೇನು ಪ್ರಚಾರಕ್ಕೆ ಬಂದಿಲ್ಲ. ಅವರು ಈಗ ನೀವು ಯಾರು ಅಂತ ಸೀನು ಈಗ ಬಂದು ಪರಿಚಯ ಆಗಿದೆಯಾ ನೀನು ಯಾರು ಅಂತಲೇ ಗೊತ್ತಾಗಲಿಲ್ಲ. ಮತ್ತು ನಾವೇನು ಹೇಳೋಣಪ್ಪ, ಅವ್ರು ಬಂದು ಇಲ್ಲಿ ಸ್ಥಳೀಯವಾಗಿ ಇಂಥವ್ರು ನಾವು ಹಿಂಗೆ ಅಭಿವೃದ್ಧಿ ಮಾಡಿದ್ದೀವಿ, ಇಂಥ ಕಡೆ ಇದ್ದೋ ಇಂಥ ಊರಿನವರು ಹಿಂಗೆಲ್ಲ ಪ್ರಚಾರ ಮಾಡಿ ಪರಿಚಯ ಆದರೆ ಅವಾಗೇನೋ ನೋಡ್ಬೋದು. ಅವ್ರ ಮಾತುಕತೆ ವೈಖರಿ ನೋಡಿ ಮಾತಾಡ್ಬೋದು. ಸುಮ್ಮನೆ ನಾವು ಹೇಳೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಅವರು ಗ್ಯಾರಂಟಿಗಳ ಮೇಲೆ ನಾವು ಗೆಲ್ತೀವಿ ಅಂತ ಹೊರಟವ್ರೆ. ಗ್ಯಾರಂಟಿಗಳು ನಿಮಗೆ ಏನು ಅನ್ಸುತ್ತೆ? ಪ್ರಯೋಜನವಿಲ್ಲ ಅದು. ಈಗ 5 ಗ್ಯಾರಂಟಿ ಹೇಳಿದ್ರು ಅಂದರು. ಹೇಳ್ತೀನಿ. ಒಂದನೇದು ಗೃಹಲಕ್ಷ್ಮಿ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಸಕ್ಸಸ್. ಎಷ್ಟೋ ಜನಕ್ಕೆ ದುಡ್ಡು ಬರ್ತದೆ, ಎಷ್ಟೋ ಜನಕ್ಕಿಲ್ಲ. ಇನ್ನೂ ಪೇಚಾಡ್ತಾರೆ ಅಲ್ಲಿ ಜೆರಾಕ್ಸ್ ಅಂಗಡಿ ತಕ್ಕ ಬಂದು. ಅದೇನೋ OTP ಹೇಳಿ ಅದು ಮಾಡಿ ಇದು ಮಾಡಿ. ಈಗ ಮೊದಲು ಹೇಳಿದ್ದೇನು, ಗೃಹಲಕ್ಷ್ಮಿ ಯೋಜನೆಗೆ ಹೆಣ್ಮಕ್ಳಿಗೆ ಖಾತೆದಾರರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. 2,000 ರೂಪಾಯಿ ಬರ್ತದೆ. ಎಲ್ಕ ಬರ್ತಾ ಇದೆಯಾ? ಇಲ್ಲ. 1 ತಿಂಗಳು 2 ತಿಂಗಳು ಬತ್ತು. 3ನೇ ತಿಂಗಳಿಗೆ OTP ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಏನೇನೋ ಕಾನೂನುಗಳು. ಮೊದಲೇ ಹೇಳಬೇಕಿತ್ತು ಸ್ಟಾರ್ಟಿಂಗಲ್ಲೇ ಇಂತಿಂಥ ಅಂಕಿಅಂಶಗಳೆಲ್ಲ ರೆಡಿ ಮಾಡಿದ್ರೆ ನಿಮಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆದು ಬರ್ತೀವಿ ಅಂತ. ಆಮೇಲೆ ಕೇಂದ್ರ ಸರ್ಕಾರದವರು 10 kg ಅಕ್ಕಿ ಕೊಡ್ತಿದ್ರು. 5 kg ರಾಜ್ಯ ಸರ್ಕಾರದ್ದು, 5 kg ಕೇಂದ್ರದ್ದು. ಈಗ ಕೇಂದ್ರದ ಅಕ್ಕಿ ಕೊಡ್ತಾವ್ರೆ. ಇವ್ರೇನು ಹೇಳ್ತಾರೆ, ನಾವು ಕೊಡ್ತಾ ಇಲ್ಲ ನಾವು ದುಡ್ಡು ಕೊಡ್ತಿದ್ದೀವಿ ಅಂತ. ಯಾರ ಮನೆ ದುಡ್ಡು ಕೊಟ್ಟರು? ನಮ್ಮಂಥ ರೈತರದ್ದು, ಯಾರ್ದೋ ಸರ್ಕಾರಿ ನೌಕರು ಅಂಗಡಿಯವರು ಟ್ಯಾಕ್ಸ್ ಕಟ್ತಾರೆ. ಆ ಟ್ಯಾಕ್ಸಿನ ದುಡ್ಡಲ್ಲಿ ದೋಚಿ ಕೊಡ್ತಾರೆ. ಅವ್ರ ಹಸಿ ತಿನ್ಕೋತಾರೆ, ಇನ್ನು ಮಿಕ್ಕಿದ್ದೆಲ್ಲ ಕೊಡ್ತಾರೆ. ಸುಮ್ಮನಿರ ನೀನು ಹಸಿ ಮಾತಾಡುವೆ. ಹಿಂಗೆ ಬರೀ ಈಗ ಬಸ್ನಲ್ಲಿ ಈಗ ವಾಟ್ಸಪ್ಪಲ್ಲೆಲ್ಲ ನೋಡ್ತೀವಿ. ಆಮೇಲೆ ಪ್ರದೇಶ ಸಮಾಚಾರ ವಾರ್ತೆಯಲ್ಲಿ ರೇಡಿಯೋನು ಕೇಳ್ತೀನಿ, TVನೂ ನೋಡ್ತೀನಿ. ಹೆಂಗಸರು ಹಸಿ ಬೈಯಾಕಿಲ್ಲ ಸಿದ್ದರಾಮಯ್ಯ. ಯಾರಿಗೆ ಬೇಕಾಗಿತ್ತು? ಯಾಕೆ ಬೇಕಾಗಿತ್ತು? ನಮಗೆ ಬೇಕಾಗಿರಲಿಲ್ಲ. ಇದು ನಮಗೆ ದುಡ್ಡು ಬೇಡ, ಏನು ಬೇಡ, ನಮ್ಮ ಈ ಬಸ್ಸಲ್ಲಿ ನುಗ್ಗಲಲ್ಲಿ ನೂಕಿ ಮನೆ ಕೆಲಸನೂ ಬಿಟ್ಬಿಟ್ಟು ಹೋಯ್ತೀವಿ ಅಂತ ಬೈತಾರೆ. ಅದು ಕೇಳ್ಬಿಟ್ಟು ನಮಗೆ ಒಂದು ಕಡೆ ನಗ, ಒಂದು ಕಡೆ ಅಳ. ಇಷ್ಟೊಂದು ಸೌಲಭ್ಯ ಕೊಟ್ಟರು ಹಿಂಗೆ ಬೈತಾರಲ್ಲ ಅಂತ. ಗೃಹಲಕ್ಷ್ಮಿದೊಂದು, ಆಮೇಲೆ ಇದೊಂದು ವಿದ್ಯುತ್ ಶಕ್ತಿದು ಏನು ಮಾಡಿದ್ರು, 200 ಯೂನಿಟ್ ಅಂದರು. 50 ಯೂನಿಟ್ಗೆ ಬರೀ ಅಳಿತಾರೆ. ಆಮೇಲೆ 1 ಯೂನಿಟ್ ಜಾಸ್ತಿ ಆದ್ರಿಂದ ಅಲೋದಂಡ ಅಂತ ಬೇರೆ ಹಾಕ್ತಾರೆ. ಯಾಕೆ ಹೇಳಿ?
ಆಮೇಲೆ ಅಲ್ಲೋದು ಕಮ್ಮಿದು ಮಾಡಲಿ, ಅದು ವರ್ಷಕ್ಕೊಂದ್ಸರಿ ಮಾಡಬೇಕು. ಅದಕ್ಕೆ ಬೆಸ್ಕಾಮ್ನವರು ಅದಕ್ಕೆ ನಾವು ಇದು ಮಾಡಬಾರ್ದು. ಅದು ಮಾಮೂಲಿ ವರ್ಷಕ್ಕೊಂದ್ಸರಿ ಜಾಸ್ತಿ ಮಾಡ್ಬೇಕು ಎಷ್ಟು ಪರ್ಸೆಂಟ್ ಅಂತ ಮಾಡ್ತಾರೆ, ಕಾನೂನು ರೀತಿಯ ಮಾಡಲಿ, ಅದಕ್ಕೆಲ್ಲ ಅಭ್ಯಂತರ ಇಲ್ಲ. ಆದರೆ ಈಗ 200 ಯೂನಿಟ್ ಫ್ರೀ ಅಂತ ಕೊಟ್ರಲ್ವಾ, 200 ಯೂನಿಟ್ಗೆ ಅದು ಇಷ್ಟು ಯೂನಿಟ್ ಅಂತ ಅವರು ನಿಖರ ಮಾಡಬೇಕು ಮೊದಲೇ. ಈಗ 50 ಯೂನಿಟ್ ಉರಿಸಿದ್ರೆ 51 ಯೂನಿಟ್ ಉರಿಸಿದ್ರೆ ನೀವು ನೀವು ಪರ್ಮಿಷನ್ ತೊಗೊಂಡಿರೋದಕ್ಕಿಂತ ಹೆಚ್ಚಿಗೆ ಉರಿಸ್ತೀರಿ ಅಂದ್ಬಿಟ್ಟು ಅದಕ್ಕೆ ಅಲೋ ದಂಡ ಅಂತ ಬೇರೆ ಹಾಕ್ತಾರೆ. ಆಮೇಲೆ ಅದಕ್ಕೆ ಈಗ ₹1.65 ಇದ್ದರೆ ₹3.65 ಹಾಕ್ತಾರೆ ದಂಡ ಅಂತ. ಅಲ್ಲಿ ಒಂದಕ್ಕೂ ಡಬಲ್, ಅಲ್ಲಿಗೆ ತೊಗೋತಾರಲ್ಲ, ಅಲ್ಲಿ ಫ್ರೀ ಕೊಟ್ಟಂಗೆ ಏನಾಯಿತು? ಈಗ ಮಂಡ್ಯ ಡಿಸ್ಟಿಕಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು, ಮಂಡ್ಯ ಡಿಸ್ಟಿಕಲ್ಲಿ ಏನೇನು ಬೇಕಾ ಅಭಿವೃದ್ಧಿ ಮಾಡಬೇಕಾಗಿ, ಈಗ ಸೆಂಟ್ರಲ್ ಸ್ಕೀಮ್ಗಳಿರ್ಬೋದು, ರಾಜ್ಯ ಹೇಳಿ. ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ಹಿಂದೆ ಇದ್ದವ್ರು ಏನೇನು ಮಾಡಬೇಕಾಗಿತ್ತು? ಹಿಂದೆ ಇದ್ದವರು ಈಗ ಮಂಡ್ಯ ಟು ಮೇಲ್ಕೋಟೆ ರೋಡ್ ಆಗಬೇಕಿತ್ತು, ಆಗಿಲ್ಲ. ಗುಂಡಿ ಬಿದ್ದವೆ 28 ಮುಚ್ಚೋರಿಲ್ಲ. ಆಮೇಲೆ ಈಗ ಮೇಲ್ಕೋಟೆ ಯಾತ್ರಾ ಸ್ಥಳ ದರ್ಶನ್ ಪುಟ್ಟಯ್ಯನ ಬಂದು ವೈರ್ಮಡಿ ಉತ್ಸವದ ಬ್ರಹ್ಮೋತ್ಸವ ಅದ್ರ ಬಗ್ಗೆ ನೆನ್ನೆ ಮೀಟಿಂಗ್ ಮಾಡೋರೆ. ಮೊದಲು ಅಲ್ಲಿ ಮೀಟಿಂಗ್ ಮಾಡಲಿ ಬೇಡ ಅಂತಲ್ಲ, ಅಭಿವೃದ್ಧಿ ಮಾಡಲಿ. ಆಮೇಲೆ ಏನೋ ಈ ಇದಾವಲ್ಲ ಪ್ಲಾಸ್ಟಿಕ್ಕು ಅವೆಲ್ಲ ನಿಷೇಧ ಮಾಡಿ ಅವೇನೇನೋ ಹೇಳ್ಕೊಂಡಾರೆ, ಅದು ಎಲ್ಲ ಅಭಿವೃದ್ಧಿ ಕೆಲಸನೇ. ಆದರೆ ಗ್ರಾಮಾಂತರದಲ್ಲಿ ಈಗ ಇಲ್ಲೊಬ್ಬರು ಕೂತವ್ರೆ, ರುದ್ರೇಗೌಡ ಅಂತ ಗರುಡಾಪುರದವರು. ಅವ್ರ ಊರು ರೋಡ್ ಕಾಡೇನಹಳ್ಳಿಯಿಂದ ಗರುಡಾಪುರ ಗಂಟ ಹೇಳವ್ರೆ. ಆದರೆ ಅದು ದೊಡ್ಡಿಗಂಟ ಅಂತ ಇದೆ. ಸುಮ್ಮನೆ ಇಲ್ಲಿ ದೊಡ್ಡಿಗಂಟ ಹೇಳ್ತೀನಿ ಸುಮ್ಮಿರೋ ಪಟೇಲ ಹೇಳ್ತೀನಿ ಸುಮ್ಮಿರೋ, ಈ ಕಡೆಗೆ ಬಾರೋ. ಇಲ್ಲಿ ದೊಡ್ಡಿಘಟ್ಟಕ್ಕೆ ನಿಂತೋಗೋದು, ಅಲ್ಲಿಂದ ಮುಂದಕ್ಕೆ ಮಾಡಿಸ್ತೀವಿ ಅಂತ ಹೇಳಿದಾರಂತೆ. ಅದು ಆಯ್ತದೋ ಆಗೋಕ್ಕಿಲ್ವೋ? ಈಗ ಇಲ್ಲಿ ಆ ಕೆಲಸ ಮಾಡಿಸ್ಬೇಕಾದ್ರೂ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ರು. ಆ ಕಾಂಟ್ರಾಕ್ಟ್ರ್ ಏನು ಮಾಡಿದ್ರು ಗೊತ್ತಾ, ಎಲ್ಲನೂ ಜಲ್ಲಿ ಎಲ್ಲ ಕಿತ್ತಾಕ್ಬಿಟ್ರು. ಯಾವ ವೆಹಿಕಲ್ ಹೋಗೋಕೆ ಹಾಕಿಲ್ಲ. ನಡ್ಕೊಂಡು ಹೋದರೆ ವೆಹಿಕಲ್ ನುಗ್ಗಿದ್ರೆ ಕಲ್ಲು, ಎದ್ದಿರೋ ಕಲ್ಲು ಹೊಡೆದ್ರೆ ಕಾಲು ಕೈಯೆಲ್ಲ ಮುರ್ಕೊಳ್ಳೋದು. ಹೊಸಿ ಜನ ಎಲ್ಲ ಸಾಪಾಗ್ತಿದ್ದಾರೆ. ಹಿಂಗೆ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತಾರೆ, ಕರೆಕ್ಟಾಗಿ ಮಾಡೋಕ್ಕಿಲ್ಲ. ಜನಗಳಿಗೆ ಬೇಸತ್ತು ಮಾಡ್ತಾರೆ. ಹಿಂಗೆಲ್ಲ ಇರ್ತವೆ ಸೀನಪ್ಪ. ಇಡೀ ನಮ್ಮ ಕರ್ನಾಟಕದ ಹಳ್ಳಿಗಳೆಲ್ಲ ರಸ್ತೆಗಳು ನೀಟಾಗಬೇಕು. ರಸ್ತೆಗಳೆಲ್ಲ ಯಾಕೆಂದರೆ ನಾವು ಶಾಸಕರ ಅಂತ ಮಾಡಿ ಕಳಿಸ್ತೀವಿ, ನಾವು ಓಟ್ ಹಾಕಿ. ನಾವು ಶಾಸಕರಿಗೆ ನಾವು ಓಟ್ ಹಾಕಿ ಕಳಿಸ್ತೀವಿ. ನಮಗೆ ಇಡೀ ಕರ್ನಾಟಕದಲ್ಲಿ ನಮ್ಮದು ಒಂದು ಊರೇ ಅಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹಳ್ಳಿ ಅವೆ ಅಷ್ಟು ಹಳ್ಳಿ ರೋಡ್ಗಳೆಲ್ಲ ಚೆನ್ನಾಗಿರಬೇಕು. ಯಾಕೆಂದರೆ ಆಕ್ಸಿಡೆಂಟಾಗಿ ಸಾಯ್ತಾರೆ, ಈಗ ಬಂದುಬಿಡ್ತಾರೆ ಗುಂಡಿಗೆ ಬಿದ್ದೋಗಿ ಸತ್ತೈತಾರೆ. ಈ ಶಾಸಕರಾಗಿ ಕಳಿಸೋದು ಊರಿಂದು ಅಭಿವೃದ್ಧಿ ಮಾಡಬೇಕು. ಇಡೀ ಶಾಸಕರು ವಿಧಾನಸಭೆಗೆ ಹೋಗಿರ್ತಾರಲ್ಲ, ಎಲ್ಲ ಶಾಸಕರು ಅವ್ರವ್ರ ಎಲ್ಲ ಊರದಲ್ಲಿವೆ. ಅದು ನನ್ನ ಒಬ್ಬನ ಮನೆ ಕೆಲಸಕ್ಕಲ್ಲ, ಇಡೀ ಜನಕ್ಕೆಲ್ಲ ಅನುಕೂಲ ಇರತ್ತೆ ಮಾಡಬೇಕು. ಸೆಂಟ್ರಲ್ ಎಲೆಕ್ಷನಲ್ಲಿ ಸುಮಲತಾ ಅವರು 5 ವರ್ಷ ಅಧಿಕಾರ ನೋಡಿದ್ರು. ಹಿಂದೆ ಇದ್ದಂಥ ಅಧಿಕಾರಕ್ಕೂ ಇನ್ನೂ ಚೆನ್ನಾಗಿ ಮಾಡಿದಾರ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತ? ಯಾರು ಏನೇನು ಮಾಡಬೇಕು? ಬೇರೆಯವ್ರು ಯಾರನ್ನ ಬಂದರೆ ಏನೇನು ಮಾಡಬೇಕು? ಇಲ್ಲ ಸುಮಲತಾ ಅವರೇ ಬಂದು ಏನೇನು ಮಾಡಬೇಕು? ಯಾರು ಏನು ಮಾಡ್ತಾಯಿಲ್ಲ. ಈಗ ಗೆಲಗಂಟು ಮಾತ್ರ ಗೆದ್ಕೊ ಹೋದ್ರು. ಯಾರೇ ಬಂದರೂ ಯಾವ ಹಳ್ಳಿಗೂ ಏನೂ ಕೆಲಸ ಆಗಿಲ್ಲ, ಯಾವ ಹಳ್ಳಿಗೂ ಏನೂ ಆಗಿಲ್ಲ. ಯಾರೋ 4 ಜನ ಜೊತೆಲಿದ್ದರು, ಅವರು ಅಷ್ಟು ಲೂಟಿ ಮಾಡ್ಕೊಂಡು ಹೋಗ್ತಾರೆ ಹೊರತು ಸರ್ಕಾರಿ ದುಡ್ಡ ಇಲ್ಲಿ ಬಡವ್ರ ಬಗ್ರಿಗೆ ಯಾರೂ ನೋಡೋರಿಲ್ಲ. ಯಾಕೆಂದರೆ ಅದು ಏನು ಗೊತ್ತಾ, ಕಾನೂನು ಚೌಕಟ್ಟಿನಲ್ಲಿ ಕಾನೂನು ಬಗ್ಗೆಯಲ್ಲಿ ಕಾನೂನು ರೀತಿಯಲ್ಲಿ ನನ್ನ ಮನೆಗೇನೋ ಕೆಲಸ ಇಲ್ಲ. ಹಳ್ಳಿ ರಸ್ತೆಗಳು ರೋಡು ಅದೇನು ಸರ್ಕಾರದಿಂದ ಆದೇಶ ಬರ್ತದೆ, ಆದೇಶ ನೀಟಾಗಿ ಜನಸಾಮಾನ್ಯಕ್ಕೆ ಸೇರಬೇಕು. ಕುಡಿಯೋ ನೀರನ್ನೇ ಆಗಲಿ ಏನೇ ಆಗಲಿ, ಏನೇ ಸೌಲಭ್ಯನೂ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಜನಕ್ಕೆ ನೇರವಾಗಿ ಹೋಗ್ಬೇಕು. ಬಡವರು ಬಗ್ರಿಗೆಲ್ಲ ಯಾರೋ ತಿನ್ಕೊಂಡು ಹೋಗೋದು, ಇದು ಇನ್ನೊಬ್ರಿಗಿಲ್ಲ ಒಬ್ರಿಗೆ ಉಂಟು, ಅವೆಲ್ಲ ಯಾಕೆ ಮಾಡಿದ್ಮೇಲೆ ಎಲ್ಲರಿಗೂ ಒಂದೇ ರೀತಿ ಒಂದೇ ಧರ್ಮ. ಯಾಕೆಂದರೆ ಶಾಸಕರು ನಂಬ್ಕೊಂಡಿರ್ತಾರೆ ಜನ. ಒಂದು ರಸ್ತೆ, ಈ ಗುಂಡಿ ಅವೆಲ್ಲ ಮುಚ್ಚೋ ಕೆಲಸ ಮಾಡಬೇಕು, ರೋಡ ನೀಟಾಗಿ ಕೆಲಸ ಮಾಡಿಸ್ಬೇಕು. ಯಾಕೆಂದರೆ ಎಲ್ಲರೂ ಶಾಸಕರು ಇರ್ತಾರಲ್ವ, ಎಲ್ಲರೂ ಶಾಸಕರು ಈಗ ಯಾರು ಅವರು ಜನಪ್ರಿಯ ನಾಯಕರು ಅಂತ ಕಳಿಸಿರ್ತೀವಿ, ನಮ್ಮ ಜನಕ್ಕೆ ಸೇವೆ ಮಾಡಲಿ ಅಂತ ಕಳಿಸಿರ್ತೀವಿ. ಅದನ್ನು ಅವರು ಕರ್ತವ್ಯದ ಮಾಡಬೇಕು. ನಾನೊಬ್ಬನೇ ಬದುಕಬೇಕು ಅನ್ನೋದಲ್ಲ, ಸಾರ್ವಜನಿಕರು ಬದುಕಬೇಕು, ಎಲ್ಲರೂ ಬದುಕಬೇಕು. ಯಾರೇ ಗೆದ್ದೋಲಿ ಪಾಪ ಎಲ್ಲರೂ ಒಂದೇ ತೂತು ಅನ್ನ ತಿನ್ನೋದು, ಎಲ್ಲ ಅನ್ನ ತಿಂದು ಇವತ್ತು ಬಾಂದ್ರೆ ಇವತ್ತು ಹೋಯ್ತಾ ಇರಬೇಕು. ನಾವು ಅದನ್ನು ಮಾಡೋ ಕೆಲಸವ ನೀಟಾಗಿ ಮಾಡಿ ಅವರು ಎಲ್ಲರಿಗೂ ನಾವು ಜನಪ್ರಿಯ ನಾಯಕರು ಮಾಡ್ತಾವೆ, ಇವರೇ ಚಂದ ಅನ್ನೋ ರೀತಿಲಿ ಅವ್ರು ಮಾಡ್ಕೋಬೇಕು. ಈಗ 3 ಪಕ್ಷದಲ್ಲಿ 2 ಪಕ್ಷ ಒಂದಾಗಿದೆ, JDS BJP. ಈಗ ಕಾಂಗ್ರೆಸ್ ಒಂದು. ಈಗ ಸುಮಲತಾ ಅವ್ರಿಗೆ ಟಿಕೆಟ್ ಡೌಟ್ ಇದೆ, ಅಂದರೆ ಬಿಜೆಪಿ ಬಂದ ಅವ್ರೇನಾದರೂ ಟಿಕೆಟ್ ಸುಮಲತಾರಿಗೆ ಹಾಕ್ತೀರಾ, ಇಲ್ಲಾಂದ್ರೆ JDS ಇಂದ ಅಭ್ಯರ್ಥಿ ಹಾಕಿರ ಬಿಜೆಪಿ JDS ಎರಡೂ ಬಂದರೆ ನಿಖಿಲ್ ಕುಮಾರಸ್ವಾಮಿ ನಿಲ್ಬೋದು, ಇಲ್ಲ ಪುಟ್ಟರಾಜು ಅವ್ರು ಬರ್ಬೋದು. ಈ ಮೂವರಲ್ಲಿ ಯಾರು ಬಂದರೆ ನಿಮಗೆ ಒಳ್ಳೇದಾಗುತ್ತೆ? ಯಾರು ಬಂದು ನಿಂತ್ಕೊಳ್ಳಿ, ನಮ್ಮ ಜನತೆಗೆ ಒಳ್ಳೇದು ಮಾಡಬೇಕು. ಯಾರೇ ಅವರು ಪ್ರಮಾಣ ಮಾಡಿ ಹೇಳಿ
ಯಾರೇ ಬಂದು ನಿಂತ್ಕೊಂಡ್ರು ನಾವು ಅವ್ರಿಗೆ ಆಶೀರ್ವಾದ ಓಟ್ ಹಾಕೋಣ ನಾವು. ನಮಗೆ ಏನು ಗೊತ್ತಾ, ಜನಸಾಮಾನ್ಯರಿಗೆ ಎಲ್ಲ ಥರದ ಕೆಲಸ ನಡೀಬೇಕು. ಒಬ್ಬರ ಮನೆ ಕೆಲಸ ಮಾಡಿ ಒಬ್ಬರ ಮನೆ ಕೆಲಸ ಬಿಡೋದಲ್ಲ. ಕೆಲಸ ಮಾಡೋದಕ್ಕೂ ಇಲ್ಲಿ ಇವಾಗ ಸುಮಲತಾ ಅವರು ಇಲ್ಲಿ ಇಷ್ಟು ದಿವಸಕ್ಕೆ ಏನೋ ಬಂದವರಾ? ಎಲ್ಲಿ ಬಂದೇ ಇಲ್ಲ ಅವರು. 5 ವರ್ಷ ಎಲ್ಲಿ ಒಂದಿಂದು ಬಂದಿದ್ದೆ ಕಣ, ಯಾರೂ ಬರಲೇ ಇಲ್ಲ. ಪುಟ್ಟರಾಜ್ ಅವರು ಇದ್ದಾಗ ಬರ್ತಿದ್ರು. ಅವರು ಸ್ವಲ್ಪ ಸುಮಾರು ಕೆಲಸ ಮಾಡೋರು, ಆದಷ್ಟು ಮಾಡವ್ರೆ. ಅವರೇನೋ ಇದು ಮಾಡಿಲ್ಲ, ಆದಷ್ಟು ಮಾಡವ್ರೆ. ಮಾಡ್ತಿದ್ರು, ಏನೋ ಅವರು ಸೋತ್ಬಿಟ್ರು ಅಕಸ್ಮಿಕ. ನಮಗೇನೋ ಅವರು ನಿಂತರೂ ಒಳ್ಳೇದೇನೆ, ಆದರೆ ಒಳ್ಳೆ ಕೆಲಸ ಬಡವ್ರಿಗೆಲ್ಲ ಸೇರುವಂಗೆ ಮಾಡೋದು ಧರ್ಮದ ಕೆಲಸ ಅವರು. ಏನೇನು ಆಗಬೇಕು ನಿಮ್ಮ ಜಿಲ್ಲೆಗೆ? ನಮ್ಮ ಜಿಲ್ಲೆಗೆ ಏನಿಲ್ಲ, ಎಲ್ಲ ಸುತ್ತಮುತ್ತ ಹಳ್ಳಿ ರೋಡ್ಗಳು ನೀಟಾಗಿ ಆಗಬೇಕು. ಆಮೇಲೆ ನೀರಿನ ವ್ಯವಸ್ಥೆನೇ ನೀಟಾಗಿ ಇರಬೇಕು ಎಲ್ಲ. ಆಮೇಲೆ ಇನ್ನೂ ಒಂದು ಏನು ಗೊತ್ತಾ, ಕಾನೂನು ಚೌಕಟ್ಟೆ ಅದೆಲ್ಲ, ಕಾನೂನು ಚೌಕಟ್ಟು ಐತಲ್ಲವ, ಕಾನೂನು ಚೌಕಟ್ಟಿನಿಂದ ಈಗ RTC ಕಂದಾಯ ಎಲ್ಲ ತಗೋದ್ರೆ ಅವೆಲ್ಲ ಪೆಂಡಿಂಗ್ ಉಳಿದ್ಬಿಟ್ಟವೆ. ತಾತನ ಕಾಲದಿಂದ ಅವ್ರ ಅಣ್ಣ ತಮ್ಮದಿರು ಭಾಗನೇ ಹಂಚ್ಕೊಳಕ್ಕಾಗಿಲ್ಲ. ಅವನ್ನು ನೇರ ಮಾಡೋಕ್ಕೊಂದು ಕೆಪಾಸಿಟಿ ಆಗಬೇಕು. ಯಾಕೆ ಅಂತಂದರೆ ಈ ಥರ ಭಾಗ ನೀವು ಹಂಚ್ಕೋಬೇಕು, ಕಂದಾಯ ಕಟ್ಟಬೇಕು. ಜಮೀನು ಕಂದಾಯ ಕಟ್ತಾಯಿಲ್ಲ. ಯಾಕೆಂದರೆ ನಮ್ಮ ಅಪ್ಪಂದು ನಮ್ಮ ತಾತಂದು ಆಸ್ತಿ ಇನ್ನು ಮಾಡ್ಕೊಳಂಗಿಲ್ಲ, ಮಕ್ಳು ಹುಟ್ಟರು ಮಾಡ್ಕೊಳಂಗಿಲ್ಲ. ಮನ್ಸ ಬದುಕೋದು 100 ವರ್ಷಕ್ಕೆ ಔಟು, 50 ವರ್ಷಕ್ಕೆ ಔಟ್ ಆಯ್ತಾ ಕೂತಾರೆ. ಅದನ್ನು ಏನು ಗೊತ್ತಾ, ಅಣ್ಣ ತಮ್ಮದಿರು ಭಾಗ ಹಂಚ್ಕೊಳ್ಳೋದು ಎಲ್ಲ ಮನೆಗಳಲ್ಲೂ ಎಲ್ಲ ಊರಲ್ಲೂ ಇದೇ ಕೇಸ್ ಆಗ್ಬಿಟ್ಟದೆ. ಅದನ್ನು ಕಾನೂನು ಬೇರೆ ರೀತಿಲಿ ಏನು ತರಬೇಕು. ಇಲ್ಲ ಗೌರ್ಮೆಂಟ್ ವಹಿಸ್ಕೊಬಿಡ್ಲಿ, ನೀವು ಹಂಚ್ಕೊಳಿಕ್ಕಿಲ್ಲ ಅಂದರೆ ಗೌರ್ಮೆಂಟ್ ವಹಿಸ್ಕೊಬಿಡ್ಲಿ. ಜಮೀನು ಬಡವ್ರ ಬಗ್ರಿಗೆ ದಾನ ಮಾಡಲಿ, ಅವ್ರು ಹಂಚ್ಕೋಬೇಕು. ಇಲ್ಲ ಅಂದರೆ ಗೌರ್ಮೆಂಟ್ ಸೀಜ್ ಮಾಡಬೇಕು ಅದನ್ನು. ಮಾಡ್ತಾರೆ, ಒಬ್ರಿಗೆ ಸಿಗ್ತಾಯಿಲ್ಲ ಅವ್ರು ಹೇಳೋದಿಲ್ವ. ಈಗ ಒಬ್ರಿಗೆ ಸಿಗ್ತಾಯಿದೆ, ಒಬ್ರಿಗೆ ಸಿಗ್ತಾಯಿಲ್ಲ. ಈಗ ಅವ್ರು ಹೇಳಿದ್ರು, ಈಗ ಗೃಹಲಕ್ಷ್ಮಿ ನನಗೆ ಸುಮಾರು ಜನ ಹೇಳ್ತಾರೆ, ನಿಮಗೆ ಬತ್ತ ದುಡ್ಡು ಅಂತಾರೆ. ನಮಗೆ ಬರ್ತದೆ ಕಣಪ್ಪ ಅಂತಂದೀನಿ, ನಮಗೆ ಬತ್ತಲ್ಲ ಅಂತಾರೆ. ಅದಕ್ಕೆ ನಾವು ಕೊಡೋಕ್ಕದ? ಅದು ಸರ್ಕಾರ ಅಲ್ಲಿ ಏನು ಗೊತ್ತಾ, ಸರ್ಕಾರ ಅದಕ್ಕೆ ನೇಮಕ ಮಾಡಿರ್ತಾರಲ್ಲ ಅಧಿಕಾರಿಗಳು ನೇಮಕವಾಗಿ ಆಧಾರ್ ಕಾರ್ಡ್ ಇಲ್ವಾ, ಓಟು ನಾನು ಒಬ್ಬನೇ ಆಗ್ತಾನೆ, ಇಡೀ ದೇಶವೇ ಆಗ್ತದೆ, ಇಡೀ ಕರ್ನಾಟಕನೇ ಓಟ್ ಆಗ್ತದೆ, ಜನ ಎಲ್ಲ ಆಗ್ತಾರೆ. ಅವ್ರಿಗೆಲ್ಲ ಸೇರೋ ರೀತಿ ಅವರು ಸರ್ಕಾರ ನಡೆಸಬೇಕು. ಒಬ್ರು ಕೊಡೋದು ಒಬ್ರದ್ದು ಇದು ಮಾಡೋದು ಅದೆಲ್ಲ ಮಾಡೋಕೆ ಹೋಗ್ಬಾರ್ದು. ಸ್ವಾಮಿ, ನಮ್ಮ ಇಂಡಿಯಾ ಉಳಿಬೇಕು, ದೇಶ ಉಳಿಬೇಕು ಅಂದರೆ, ಹಿಂದುತ್ವ ಉಳಿಬೇಕು ಅಂದರೆ BJPಗೆ ಓಟ್ ಹಾಕಬೇಕು. ಮೋದಿ 3ನೇ ಸ್ಥಾನಕ್ಕೆ ತಂದವನೆ, ಇನ್ನು 1ನೇ ಸ್ಥಾನಕ್ಕೆ ಬರುತ್ತೆ. ಇವೆಲ್ಲ ಕಾಲ್ಪೋಲಿ ಮಾತುಗಳ ಬೆಲೆ ಇಲ್ಲ, ಮೋದಿಗೆ ಬೆಲೆ. ಗ್ಯಾರಂಟಿ ಏನು ಹೆಂಗಸರು ಪಂಗಸರಿಗೆ ಏನು ಸ್ವಾಮಿ, ಗೇರ್ನು ಇದು ಮಾಡೋರೆ. ಗ್ಯಾರಂಟಿಗೇನು ಬೆಲೆ ಇಲ್ಲ ಸ್ವಾಮಿ. ಇವತ್ತು ದೇಶ ಮುಖ್ಯ, ಜನ ನೋಡ್ತಾ ಇದ್ದಾರೆ, ದೇಶ ಮುಖ್ಯ, ದೇಶನೇ ಮುಖ್ಯ ಬುದ್ಧಿ. ಹಾಂ, ಕಾಂಗ್ರೆಸ್ ಮೈತ್ರಿ ಆಗಿ ಬಂದಿದ್ರು, ಸೋತರು. ಆಗ ಬೆಂಬಲಿತ ಅಭ್ಯರ್ಥಿಯಾಗಿ ಸುಮಲತಾ ಅವರು ಬಂದಿದ್ರು. ಸುಮಲತಾ ಅವರನ್ನು ಬೆಂಬಲಿಸಿದ್ರು ನೀವೆಲ್ಲ. ಈಗ ಸುಮಲತಾ ಅವರು ಏನೇನು ಮಾಡಿದ್ದಾರೆ, ಇನ್ನ ಏನೇನು ಮಾಡಬೇಕು? ಏನು ಮಾಡಿಲ್ಲ ಸ್ವಾಮಿ. ನಾವು 1 ನಿಮಿಷ ತಿಳ್ಕೊಳ್ಳಿ, ಒಂದು ಕಡೆಗೆ ತಿರ್ಗೇ ನೋಡಿಲ್ಲ. ಅವ್ರ ಈ ಕಡೆಗೆ ತಿರ್ಗೇ ನೋಡಿಲ್ಲ. ಅದು ಯಾವನೋ ದುಡ್ಡು ಮಾಡ್ಕೊಳಕ್ಕೆ ದಬಾಯಿಸಿ ಕಾಲು ಮಾಡ್ಕೊಂಬಂದವನು ಸ್ವಾಮಿ. ದುಡ್ಡು ಮಾಡ್ಕೊಳಕ್ಕೆ ದಬಾಯಿಸಿ ತಿರ್ಗೇ ನೋಡಿಲ್ಲ ಅವನು. ನಮಗೆ ಮೋದಿ ಬಿಟ್ರೆ ಸ್ವಾಮಿ ನೀನು ಯಾರೂ ಇಲ್ಲ. ಆಮೇಲೆ ನಾಯಿ ನಿಲ್ಲಿಸ್ಲಿ, BJP ಕಡೆಯಿಂದ ಒಂದು ನಾಯಿ ನಿಲ್ಸಿದ್ರು ಅದಕ್ಕೆ ಓಟು ಸ್ವಾಮಿ. ನಿಖಿಲ್ಗಾರ ನಿಲ್ಲಿಸಿ ನೀವು ಬೀದಿಲಿ ಹೋಗೋನು ದಾಸೆ ನಿಲ್ಸಿದ್ರು ಅವನಿಗೆ ಓಟು ಸ್ವಾಮಿ. BJPಗೆ ಓಟು. ಅವ್ರಿಗೆ ಯಾರು ಸ್ವಾಮಿ? ನಾವು ಅವ್ರ ಕಾಂಗ್ರೆಸ್ ಅವ್ರ ಮಕನೇ ನೋಡಿಲ್ಲ ಸ್ವಾಮಿ. ಅವ್ರಿಗೆ ಓಟು ಹಾಕಲ್ಲ ನಾವು. ಕಾಂಗ್ರೆಸ್ ಅವ್ರ ಮಕನೂ ನೋಡೋಕ್ಕಿಲ್ಲ, ಓಟು ಹಾಕೋಕ್ಕಿಲ್ಲ ಸ್ವಾಮಿ. ದೇಶ ಮಾರ್ಕೊಬಿಡ್ತಾರೆ ಸ್ವಾಮಿ ಅವರು. ದೇಶ ನೀನು 3 ವರ್ಷ ಹೋದ್ರೆ ಮಾರ್ಕೊಬಿಡ್ತಾರೆ. 5 ವರ್ಷದೊಳಗೆ ದೇಶ ಫಿನಿಶ್. ಲೋಕೇಶ್ ಅಂದ್ಬಿಟ್ಟು, ಜಕ್ನಹಳ್ಳಿ ಲೋಕೇಶ್ ಅಂದ್ಬಿಟ್ಟು ನಾವು JDS BJP ಎರಡು ಜಂಟಿಲ್ ಮಾಡ್ತೀವಿ ಸ್ವಾಮಿ. ಬೇಕಾದ್ರೆ ಈಗಲೂ ಪೇಪರ್ ಹಾಕ್ಸ್ಬಿಡಿ ನಾವು BJP ಕಡೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.